ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಗ. ಸೊ ಇವತ್ತು ಇವತ್ತು ಏನು ಮಾಡೋದು ಅಂತ ನೆನ್ನೆ ಒಂದು ಸ್ವಲ್ಪ ರಿಸರ್ಚ್ ಮಾಡಬೇಕಾಗಿತ್ತು ನಾನು. ಸೊ ನಾವು ಈ ಪ್ರಾಜೆಕ್ಟ್ ಟೆಂಪ್ಲೇಟ್ ಕ್ರಿಯೇಟ್ ಮಾಡಬೇಕಾದ್ರೆ ಪ್ಯಾಕೇಜಸ್ ಆ್ಯಡ್ ಮಾಡಿರಲಿಲ್ಲ. ಸೊ ನೆನ್ನೆ ನಾನು ಮಾಡೋಕ್ಕೆ ಟ್ರೈ ಮಾಡಿದೆ, ಅದು 1 ಅವರ್ ಮೇಲೆ ಹೊರಟೋಯ್ತು. ಸೊ ಫುಲ್ಲು ಡಿಲೀಟ್ ಮಾಡಿ ವಿಡಿಯೋನ ತಿರ್ಗಾ ಫಸ್ಟಿಂದ ಪಾರ್ಟ್ಸ್ ಬೈ ಪಾರ್ಟ್ಸ್ ಮಾಡೋಣ ಅಂತಂದ್ರೆ ಅದು ಕಾಂಟೆಕ್ಸ್ಚುಯಲ್ ಆಗಿ ಮಾಡಿದ್ರೆ ಈಸಿಯಾಗಿ ಕ್ಲಿಕ್ ಆಗುತ್ತೆ ಬ್ರೈನಲ್ಲಿ. ಎಲ್ಲ ಒಂದೇ ಸಲ ಮಾಡ್ಕೊಂಡು ಹೋದರೆ ಅದು ಏನಪ್ಪ ಹಿಂಗೆ ಗ್ರೂಪ್ತವ್ರು ಅನ್ಕೋಬೇಕು. ಸೊ ಇದು ಫುಲ್ಲು ಮಾಡೋಕ್ಕೆ ಟ್ರೈ ಮಾಡ್ದೆ ನೆನ್ನೆ. ಸೊ ಇದು ಫುಲ್ಲು ಮಾಡೋಕ್ಕೆ ಅಟ್ಲೀಸ್ಟು 1 ಅವರ್ ಆಗಿತ್ತು. ಸೊ ಇದು ಕರೆಕ್ಟಾಗಿ ಕಾನ್ಫಿಗರ್ ಮಾಡೋಕ್ಕಾಗಲಿಲ್ಲ, ಇದು ಐಡೆಂಟಿಟಿ. ಸೊ ನೆನ್ನೆ ಕೂತ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡ್ತಾಯಿದ್ದೆ ನಾನು ಹೆಂಗೆ ಮಾಡೋದು ಅಂತ. ಎಲ್ಲ ರಿಸರ್ಚ್ ಮಾಡಿಕೊಂಡು ಫಸ್ಟು ನುಗೆಟ್ ಪ್ಯಾಕೇಜಸ್ ಯಾವುದು ಅಂತ ಎಲ್ಲ ನೋಡಿಕೊಂಡೆ. ಸೊ ಇವಾಗ ಇಲ್ಲಿ ಆ್ಯಡ್ ಮಾಡ್ತೀನಿ. ಸೊ ನಾವು ಈ ನುಗೆಟ್ ಪ್ಯಾಕೇಜಸ್ನ ಆ್ಯಡ್ ಮಾಡ್ಕೋಬೇಕೀಗ. ಹೌದಾ? ಸೊ ಟ್ರೈ ಮಾಡೋಣ, ಸ್ಟಾರ್ಟ್ ಮಾಡೋಣ. ಮಾಡ್ಕೊಳ್ಳಿ, ಮಜಾ ಮಾಡಿ. ಯಾವುದಾದ್ರು ಇದ್ದರೆ ರಿಮೂವ್ ಮಾಡಿಬಿಡ್ತೀನಿ ಎಲ್ಲ, ಫಸ್ಟಿಂದ ಮಾಡಬೇಕು. ಸೊ ಅದಾಯಿತು. ಇಲ್ಲಿ ಏನಾದರೂ ಇದೆಯಾ? ಸೊ ಅದು ರಿಮೂವ್ ಮಾಡ್ತೀನಿ, ನೋಡ್ಕೊಳ್ಳಿ. ಸಿಕ್ವಲ್ ಸರ್ವರ್ ಬೇಡ, ಸಿಕ್ವಲ್ ಲೈಟ್ ಯೂಸ್ ಮಾಡ್ತೀನಿ. ಸಿಕ್ವಲ್ ಲೈಟ್ ಓಕೆನಾ? ಓಕೆ. ಸೊ ಇದನ್ನು ರಿಮೂವ್ ಮಾಡ್ತೀನಿ. ಐಡೆಂಟಿಟಿ ಏನೂ ಇಲ್ಲ ಈಗ, ಫುಲ್ಲು ಕ್ಲೀನ್. ಫೇಲ್ ಆಗ್ತಿದೆ. ಚೆಕ್ ಮಾಡೋಣ ಏನಾದ್ರು ಅಂತ. ಓಕೆ ಸೂಪರ್. ರಿಬಿಲ್ಟ್ ಸಕ್ಸಿಡೆಡ್. ಲಾಂಚ್ ಆಗುತ್ತೆ, ಚೆಕ್ ಮಾಡೋಣ. ಅದಲ್ವ ಮೇಯ್ನು. ನೋಡಿ ಲಾಂಚ್ ಆಗ್ತಾಯಿದೆ. ಸೊ ಎಲ್ಲ ಕರೆಕ್ಟಾಗಿ ವರ್ಕ್ ಆಗ್ತಿದೆ. ಸ್ಟಾರ್ಟ್ ಮಾಡ್ತೀನಿ ಕೋಡಿಂಗು. ಸೊ ಎಲ್ಲ ನಮ್ಮದು ಕಂಟ್ರೋಲರು ಇಲ್ಲಿದೆ. ಫಸ್ಟು 4 ಪ್ಯಾಕೇಜಸ್ನ ಆ್ಯಡ್ ಮಾಡ್ಕೊತೀನಿ, ನುಗೆಟ್ ಪ್ಯಾಕೇಜಸ್ಸು. ಫಸ್ಟು ಇದು ಇದೆಯಾ ಅಂತ ತೋರಿಸ್ಬಿಡ್ತೀನಿ. ಏನಕ್ಕಂದರೆ ನಾನು ನೆನ್ನೆ ಮಾಡಿತ್ತು, ಅದು ಮಿಸ್ ಆಗ್ಬಿಟ್ಟು ತಿರ್ಗಾ ಏನಪ್ಪ ಇದು ಏನೋ ತೋರ್ಸಂಗೆ ಏನೇ ಮಾಡ್ಬಿಡ್ತಾನೆ ಅನ್ಕೊಂಬಿಟ್ರೆ ಅಲ್ವಾ. ಸೊ ತೋರಿಸ್ಬಿಡ್ತೀನಿ ಇಲ್ಲಿ ನೋಡಿ. ಪ್ಯಾಕೇಜಸ್ ಯೂಶ್ವಲಾಗಿ ಇಲ್ಲೇ ಇರೋದು, ಪ್ಯಾಕೇಜಸ್ ಇಲ್ಲ. ಸೊ ಇದೊಂದು ಪ್ರಾಜೆಕ್ಟ್ ಅಲ್ವಾ, ಈಗ ಚೆಕ್ ಮಾಡೋಣ. ಓಕೆ ಇಲ್ಲ. ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇದು ತುಂಬ ಚಿಕ್ಕ ವಿಡಿಯೋ ಆಗಿರುತ್ತೆ. ಸೊ ನಾನು ಏನಪ್ಪ ಮಾಡ್ತೀನಿ ಅಂದರೆ ಬರೀ 4 ನುಗೆಟ್ ಪ್ಯಾಕೇಜಸ್ ಆ್ಯಡ್ ಮಾಡ್ಕೊತೀನಿ. ಸೊ ಈ 4 ನುಗೆಟ್ ಪ್ಯಾಕೇಜಸ್ ಆ್ಯಡ್ ಮಾಡ್ಕೊಂಡ್ಮೇಲೆ ಉಳಿದಿದ್ದೆಲ್ಲ ರೆಸ್ಟ್ ಬೇರೆ ವಿಡಿಯೋ ಕಾನ್ಫಿಗರ್ ಮಾಡೋದು, ಡಿಪೆಂಡೆನ್ಸಿ ಇಂಜೆಕ್ಟ್ ಮಾಡೋದೆಲ್ಲ ಅಂತ ಬರೋದಲ್ಲ ಇಲ್ಲಿ. ನಾರ್ಮಲಾಗಿ ಇಲ್ಲಿ ಸರ್ವಿಸ್ ರಿಜಿಸ್ಟರ್ ಮಾಡ್ತೀವಿ. ಸೊ IOC ಕಂಟೈನರ್ ಇರುತ್ತಲ್ಲ, ಅದು ಏನಾದರೂ ಬೇಕಿದ್ರೆ ಅದು ಸರ್ವ್ ಮಾಡುತ್ತೆ ರನ್ ಟೈಮಲ್ಲಿ. ಸೊ ಓಕೆ ಸ್ಟಾರ್ಟ್ ಮಾಡೋಣ. ಯೂಶ್ವಲ್ಲಾಗಿ ಸಿನ್ಸ್ ಡೇಟಾಬೇಸ್ ಜೊತೆಗೆ ಆಪ್ರೇಟ್ ಮಾಡೋದು ಬರೀ ಈ ಪ್ರಾಜೆಕ್ಟ್. ಸೊ ನನ್ನ ಇನ್ಸ್ಟಿಂಕ್ಟ್ ಪ್ರಕಾರ ಏನಪ್ಪ ಅಂದರೆ ಇದು ಬೇಕಾಗುತ್ತೆ. ಸೊ ಇದು ಎಲ್ಲ ಕಡೆ ಬೇಕಾಗುತ್ತೆ. ಇದು ಬರೀ ಇದೆರಡಕ್ಕಿದ್ರೆ ಸಾಕು ಅಂತ. ಇದು 3 ಎಲ್ಲ ಬೇಕೇ ಬೇಕು. ಇದಕ್ಕೆ ಎಲ್ಲ ಬೇಕು, ಈ ಪ್ರಾಜೆಕ್ಟಿಗೆ ಎಲ್ಲ ಬೇಕು, ಕೋರ್ಗೆ. ಇದಕ್ಕೆ SQL ಲೈಟ್ ಬೇಕಾಗುತ್ತೆ, ಎಂಟಿಟಿ ಫ್ರೇಮ್ವರ್ಕ್ ಕೋರ್ ಬೇಕಾಗಲ್ಲ ಅನ್ಕೋತೀನಿ. ಎಂಟಿಟಿ ಫ್ರೇಮ್ವರ್ಕ್ ಕೋರ್ ಟೂಲ್ಸ್. ಸೊ ನನಗೆ ಗೊತ್ತಿರೋಂಗೆ ಈ ಪ್ರಾಜೆಕ್ಟ್ಗೆ ಬರೀ ಇದು ಮತ್ತು ಇದಿದ್ದರೆ ಸಾಕು ಅಂತ ನಾನು. ಓಕೆ ಸೊ ಅದು ಆ ಇನ್ಸ್ಟಿಂಕ್ಟ್ ಪ್ರಕಾರ ನೋಡ್ತೀನಿ. ವರ್ಕ್ ಆಗಲಿಲ್ಲ ಅಂದರೆ ತಿರ್ಗಾ ಆ್ಯಡ್ ಮಾಡ್ಕೋಬೇಕು. ಓಕೆನಾ ಅಲ್ವಾ? ಸೊ ಈಗ ಸ್ಟಾರ್ಟ್ ಮಾಡ್ತೀನಿ. ಮ್ಯಾನೇಜ್ ನುಗೆಟ್ ಪ್ಯಾಕೇಜಸ್, ಬ್ರೌಸ್ ಹೋಗೋದು, ಎತ್ಕೊಂಬಂದ್ಬಿಡೋದು, ತಗೊಂಬಂದು ಪೇಸ್ಟ್ ಮಾಡ್ಬಿಡೋದು. ಸೊ ಇದು ಡಿಪೆಂಡೆನ್ಸೀಸ್ ಚೆಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ ಕೆಳಗಿರುತ್ತೆ. ಲೈವ್ ಪ್ರಾಜೆಕ್ಟಲ್ಲೂ ಹಿಂಗೆ ಮಾಡೋದು. ಲೈವ್ ಪ್ರಾಜೆಕ್ಟಲ್ಲಿ ನುಗೆಟ್ ಪ್ಯಾಕೇಜಸ್ ಅಪ್ಡೇಟ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು. ಅದು ಒಂದೊಂದು ನುಗೆಟ್ ಪ್ಯಾಕೇಜ್ ಇನ್ನೊಂದಕ್ಕೆ ಡಿಪೆಂಡೆನ್ಸೀಸ್ ಇರ್ತದೆ. ಸೊ ತುಂಬ ಕೇರ್ಫುಲ್ಲಾಗಿ ಮಾಡಬೇಕಾಗುತ್ತೆ. ಈ ಥರ ತುಂಬ ತಪ್ಪು ಮಾಡಿ ನಾನು
ನನಗೆ ಇದೆಲ್ಲ ಬಂದಿದೆ ಫೀಡ್ಬ್ಯಾಕು. ಸಿಕ್ಕಿದ್ನು ಗೆಟ್ ಪ್ಯಾಕೇಜಸ್ ಯೂಸ್ ಮಾಡ್ಕೋಬೇಕಾದ್ರೆ ಅದು ಹುಷಾರಾಗೂ ಇರಬೇಕು. ಅದು ಅದರೆಲ್ಲ ಅದೇ ಬಾಟಲ್ ನೆಕ್ ಆಗ್ಬಿಡ್ತು ಅನ್ನೋದು ಅಪ್ಲಿಕೇಶನ್ಗೆ. ಸೊ ಡಾಟ್ ನೆಟ್ ಕೋರ್ ಆ್ಯಪ್ 3.1 ಅಂತಾನೆ. ಸೊ ಈಗ ಅದ್ರ ಮೇಲೆ ಒಂದು ವರ್ಷನ್ ಇದೆ ಅಂತ ಚೆಕ್ ಮಾಡೋಣ. ಇದೆ ಇದು ಸೇಮ್. ಓಕೆ, ಇದು ಇನ್ಸ್ಟಾಲ್ ಮಾಡ್ತೀನಿ. ಸೊ ಈ ಸೆಟಪ್ ಬಗ್ಗೆ ಎಲ್ಲ ವಿಡಿಯೋ ಮಾಡಿಲ್ಲ ನಾನು. ಜೆ ಡಿ ಕೆ ವಿಜುವಲ್ ಸ್ಟುಡಿಯೋ ಇನ್ಸ್ಟಾಲ್ ಮಾಡೋದು. ನಾನು ವಿಜುವಲ್ ಸ್ಟುಡಿಯೋ 2022 ಯೂಸ್ ಮಾಡ್ತೀನಿ ಬೈ ದ ವೇ. ಸೊ ಇದು .NET 6 ಎಲ್ಲ ಸಪೋರ್ಟ್ ಮಾಡುತ್ತೆ. ಸೊ ಈಗ ನೆಕ್ಸ್ಟ್ ಇದಾಯಿತು, ಕ್ರಿಯೇಟಿವ್ ಫ್ರೇಮ್ವರ್ಕ್ ಕೋರ್. ಮೋಸ್ಟ್ಲಿ ಇದು ಅದೇ ವರ್ಷನ್ ಚೆಕ್ ಮಾಡೋಣ. 24 ಡಿಪೆಂಡೆನ್ಸೀಸ್ ಚೆಕ್ ಮಾಡಬೇಕು. ಹಾಂ, .NET ಸ್ಟ್ಯಾಂಡರ್ಡ್ 2.1. ಐ ಥಿಂಕ್ ದಟ್ಸ್ ಫೈನ್. ಸೊ ಅದಾಯಿತು. ಟು ಕಂಟ್ರೋಲರ್ಗೆ ಬರ್ತೀನಿ. ಸಿಕ್ವೆಲ್ ಲೈಟು ಎರಡಕ್ಕೂ ಬೇಕು. ಒಂದು ಕೆಲಸ ಮಾಡೋಣ. ನಾವು ಯಾವುದು ಹುಡುಕಿದ್ದು? ಮೈಕ್ರೋಸಾಫ್ಟ್ ಎರಡಕ್ಕೂ ಬೇಕು. ಸೊ ಇದರಲ್ಲಿ ಮಾತ್ರ ಇರಬೇಕಲ್ಲ ಅದು ಫಸ್ಟೇ ಹೈಲೈಟೆಡ್ ಆಗಿ ತೋರಿಸುತ್ತೆ. ಇದರಲ್ಲಿ ಏನು ತೋರಿಸಲ್ಲ ಅಂತ ಬರುತ್ತೆ. ಐಡೆಂಟಿಟಿ ಫ್ರೇಮ್ವರ್ಕ್ ಕೋರಲ್ಲಿದೆ. ಇಲ್ಲಿ ಇರಬಾರ್ದು ಅದು. ಚೆಕ್ ನೋಡಿಲಿಲ್ಲ. ಸೊ ಅಲ್ಲಿಗೆ ಇನ್ಸ್ಟಾಲ್ ಮಾಡ್ತೀನಿ. ಈಗ ತೋರಿಸುತ್ತೆ ನೋಡಿ, ಅನ್ಇನ್ಸ್ಟಾಲ್ ಅಂತ ತೋರಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇನ್ಸ್ಟಾಲ್ ಅಂತ ತೋರಿಸುತ್ತೆ. ಸೊ ಓಕೆ, ಇಲ್ಲಿ ಇನ್ಸ್ಟಾಲ್ ಮಾಡ್ಕೊತೀನಿ. ಇನ್ಸ್ಟಾಲ್ ಆಯಿತು. ಸೊ ಅದಾಯಿತು. ನೆಕ್ಸ್ಟ್ ಯಾವುದು? ಎಂಟಿಟಿ ಫ್ರೇಮ್ವರ್ಕ್ ಕೋರು ಇನ್ಸ್ಟಾಲ್ ಮಾಡ್ಕೊಂಡ್ವಿ ಅನಿಸುತ್ತೆ ಅಲ್ವಾ? ಇನ್ಸ್ಟಾಲ್ ಮಾಡ್ಕೊಂಡ್ವಿ. ಆಗಿದೆ. ಓಕೆ, ಸೂಪರ್. ಇದು ಎರಡಕ್ಕೂ ಬೇಕು. ಸೊ ಇವಾಗ ಏನು ಮಾಡ್ತೀನಿ, ಇಲ್ಲಿ ಸೊಲ್ಯೂಷನ್ ಮೇಲೆ ಮಾಡ್ತೀನಿ. ಸೊಲ್ಯೂಷನ್ ಮೇಲೆ ಮಾಡಿಬಿಟ್ಟು ಆಗಿದೆ. ಸಿಕ್ವೆಲ್ ಲೈಟ್ ಇದು ಫ್ರೇಮ್ವರ್ಕ್ ಕೋರ್ ಸಿಕ್ವೆಲ್ ಲೈಟ್ ಇನ್ಸ್ಟಾಲ್ ಎರಡಕ್ಕೂ. ಡಿಪೆಂಡೆನ್ಸೀಸ್ ಚೆಕ್ ಮಾಡೋದು ಮರಿಬೇಡಿ. ಪದೇ ಹೇಳ್ತಾ ಇದ್ದೀನಿ, ತಪ್ಪು ಮಾಡ್ಬಿಡ್ತಾರೆ ಒಬ್ಬೊಬ್ರು. ಇಲ್ಲಿ ಡಿಪೆಂಡೆನ್ಸೀಸ್ ಚೆಕ್ ಮಾಡಬೇಕು ಏನಿದೆ ಅಂತ. ನೋಡಿ, .NET 6 ಅಂತ ಕೇಳ್ತಿದೆ. ನಾವು .NET 6 ಎಲ್ಲ ಯೂಸ್ ಮಾಡ್ತಿರೋದು. ನಾವು ಯೂಸ್ ಮಾಡ್ತಿರೋದು .NET ಕೋರ್ 3.1. ಸೊ .NET 5 ಬಂದಮೇಲೆ ಕೋರ್ ತೆಗಿಯೋದು, ಅದನ್ನು ಬಿಟ್ಬಿಟ್ಟು ಹಂಗೆ ಹೇಳ್ತು. ಸೊ ಇದು ನೋಡಿ, .NET ಸ್ಟ್ಯಾಂಡರ್ಡ್ ಅಂದರೆ ಯೂಸ್ ಮಾಡ್ಬೋದು ಎರಡಕ್ಕೂ. ಸೊ ದಟ್ಸ್ ನಾಟ್ ಅ ಪ್ರಾಬ್ಲಮ್. ಡೆಪ್ರಿಕೇಟೆಡ್ ವರ್ಷನಲ್ಲಿ ಚೆಕ್ ಮಾಡೋಣ. ಇದು ಫ್ರೇಮ್ವರ್ಕ್ ಕೋರ್ 6 ಯಾವುದಕ್ಕೆ ಇದನ್ನು ಯೂಸ್ ಮಾಡ್ಬೋದಾ? ಇಲ್ಲ, ಇದು ಯೂಸ್ ಮಾಡೋಕ್ಕಾಗಲ್ಲ. 6 ತುಂಬ ಮೇಲೋಟೋಯ್ತು ಇದು. ಸೊ ಇದೇ ಯೂಸ್ ಮಾಡೋಣ. ಡೆಪ್ರಿಕೇಟೆಡ್ ವರ್ಷನ್ ಎಲ್ಲ ಯೂಸ್ ಮಾಡೋದು ಬೇಡ. ಯಾವುದೂ ಇಲ್ಲ ಅಂದರೆ ಅದೇ ಯೂಸ್ ಮಾಡಬೇಕು. ಸೊ ಇದೆಯಲ್ಲ ಅಂತ ನಾನು
ನಾನ್ ಡೆಪ್ರಿಕೇಟೆಡ್ ವರ್ಷನ್ ಸಪೋರ್ಟು ಅಪ್ಡೇಟ್ ಎಲ್ಲ ಬರ್ತಾ ಇರುತ್ತೆ. ಸೊ ಏನಾಗ್ಬೇಕು, ಡಿಟೆಕ್ಟ್ ಎ ಪ್ಯಾಕೇಜ್ ಡೌನ್ಗ್ರೇಡ್ ಫ್ರಮ್ ಪ್ರಾಜೆಕ್ಟ್ ರಿಸ್ಟೋರ್ ಫೀಲ್ಡ್ ಆಗ್ತಾಯಿಲ್ಲ ಏನಕ್ಕೆ. ರೋಲಿಂಗ್ ಬ್ಯಾಕ್ ಪ್ಯಾಕೇಜ್ ಚೇಂಜಸ್ ಫಾರ್ ಕೋರ್ ಡಿಟೆಕ್ಟೆಡ್ ಪ್ಯಾಕೇಜ್ ಡೌನ್ಗ್ರೇಡ್ ಎಂಟಿಟಿ ಫ್ರೇಮ್ವರ್ಕ್ ಕೋರ್ ಫ್ರಮ್ 3.1.3.2 to 3.1.24 ಏನಾಗಬೇಕು ಬರೋದು. ಬಟ್ ಏನೋ ಪ್ಯಾಕೇಜ್ ಡಿಪೆಂಡೆನ್ಸಿ ಮಿಸ್ ಮ್ಯಾಚ್ ಆಗ್ತಿದೆ ಕೋರಲ್ಲಿ. ಕೋರ್ ಇಸ್ ಲೆಸ್ ದೆನ್ ದ್ಯಾಟ್, ಸೊ 1.24 ಮಾಡೋದ್ರಾಗುತ್ತಾ ಚೆಕ್ ಮಾಡಿ. ಓಕೆ ಸೂಪರ್. ಸೊ ಅದಾಯಿತು. ಇನ್ನೊಂದು ಯಾವುದೋ ಇದೆ, ಎಂಟಿಟಿ ಫ್ರೇಮ್ವರ್ಕ್ ಕೋರ್ ಟೂಲ್ಸ್. ಸೊ ಐ ಥಿಂಕ್ ಇಟ್ಸ್ ಓನ್ಲಿ ರಿಕ್ವೈರ್ಡ್ ಫಾರ್ ಸಾರಿ ಇದು ಬರೀ ಇದಕ್ಕೆ ಕೋರ್ಗೆ ಬೇಕು. ಮಾತಾಡ್ತಾ ಇಲ್ಲ ಈ ಕಾಲ್ಸಲ್ಲಿ ಮಾತಾಡಿ ಇಂಗ್ಲೀಷೇ ಬಂದ್ಬಿಡುತ್ತೆ ಮಾತಾಡ್ಬೇಕಾದ್ರೆ. ಸೊ ನಿದ್ದೆ ಬರೋ ಬರ್ತಿದೆ, ನೋಡೋಣ ಟ್ರೈ ಮಾಡ್ತೀನಿ ಆದಷ್ಟು. ಸೊ ಕೋರ್ಗೆ ಇನ್ಸ್ಟಾಲ್ ಮಾಡ್ಕೊಳ್ಳೋಣ. ಇದು ನನಗನ್ಸುತ್ತೆ ಇದೇನು ಬೇಕಾಗಿಲ್ಲ ಇದಕ್ಕೆ. ಕೋರ್ ಟೂಲ್ಸ್ ಏನಾದರೂ ಬೇಕಾ, ಇಲ್ಲಿ ಮಾಡ್ಕೊಂಬಿಡೋಣ ಎರಡಕ್ಕೂ. ಸೊ ಸೇಮ್ ವರ್ಷನ್ ಮಾಡ್ಕೊಳ್ಳೋಣ ಸುಮ್ಮನೆ ತಿರ್ಗಾ ಇಶ್ಯೂಸ್. ಫೈನ್. ಸೊ ಇದೇ 12 ಮಿನಿಟ್ಸ್ ಆಗೋಯ್ತು ಬರೀ ಪ್ಯಾಕೇಜ್ ಸೆಟಪ್ ಮಾಡೋಕ್ಕೆ. ಸೊ ನೆನ್ನೆ ಟ್ರೈ ಮಾಡಿದೆ ನಾನು, 1 ಅವರ್ ಮೇಲೆ ಹೊಟ್ಟೋಯ್ತು. ಎಲ್ಲ ಫುಲ್ಲು ಬಿಜಿ ಸಂತೆ ಆಗೋಯ್ತು. ಅದಕ್ಕೆ ಎಲ್ಲ ಸ್ಟಾಪ್ ಮಾಡ್ಬಿಟ್ಟು ಡಿಲೀಟ್ ಮಾಡಿಬಿಟ್ಟು ವಿಡಿಯೋನ ಫಸ್ಟಿಂದ ಮಾಡ್ತಾಯಿದ್ದೀನಿ ಈಗ ಅಲ್ವಾ. ಚೆಕ್ ಮಾಡ್ಕೊಳ್ಳೋಣ ಡಿಪೆಂಡೆನ್ಸೀಸ್ ಬನ್ನದು ಪ್ಯಾಕೇಜಸ್ ನೋಡಿ ಇದೆಯಾ. ಎಂಟಿಟಿ ಫ್ರೇಮ್ವರ್ಕ್ ಕೋರ್ SQL ಲೈಟ್ ಟೂಲ್ಸ್ ಸೂಪರ್. ನೆಕ್ಸ್ಟ್ ಇದಕ್ಕೆ ಯಾವ್ದು ಬೇಕು ಅಂತ ನಾನು ಒಂದು ಗೆಸ್ ಮೇಲೆ ಮಾಡಿದ್ದೀನಿ. ಬೇಕಿದ್ರೆ ತಿರ್ಗಾ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. ಸೊ ಫ್ರೇಮ್ವರ್ಕ್ ಕೋರ್ ಟೂಲ್ ಲೈಟ್ ಓಕೆ ಫೈನ್. ಇಷ್ಟು ಮಾಡ್ಕೊಂಡಿದ್ದೀನಿ, ಮಾಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ ಅಲ್ಲ ಮಗ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋಲಿ ಕಂಟಿನ್ಯೂಷನ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋಲಿ ಏನಪ್ಪ ಮಾಡೋದಂದರೆ, ನೆಕ್ಸ್ಟ್ ವೀಡಿಯೋಲಿ ಡೇಟಾಬೇಸ್ ಎಸ್ಟಾಬ್ಲಿಷ್ ಮಾಡೋದು, ಮೈಗ್ರೇಷನ್ಸ್ ಇದೆ, ಐಡೆಂಟಿಟಿ ಯೂಸರ್ದು ಇದು ಸೆಟಪ್ ಮಾಡೋಣ. ಡೇಟಾಬೇಸ್ ಆಕ್ಸೆಸ್ ಮಾಡೋಕ್ಕೆ ಇದರಲ್ಲಿ ಲಾಗಿನ್ನು ಇದು ಬರುತ್ತೆ ಫಂಕ್ಷನಾಲಿಟಿ ನಾನು ಮಾಡ್ತಿರೋ ಇದರಲ್ಲಿ ಫುಲ್ ಎಂಡ್ ಟು ಎಂಡ್ ಇನ್ಕ್ಲೂಡಿಂಗ್ ಯೂಸರ್ ಅಥೆಂಟಿಕೇಷನ್ ಎಲ್ಲ ಇದೆ. ಸೊ ನಾವು ಮಾಡೋಣ, ಒಳ್ಳೆ ಮಜಾ ಬರುತ್ತೆ. ಅದರಿಂದ ಮಾಡ್ಕೊಳ್ಳಿ ಮಜಾ ಮಾಡ್ಕೊಳ್ಳಿ.